ಒಂದು ಪುಸ್ತಕ ಇದೆ ಸ್ಮಿತಾ, ಬಾಡಿ ಲ್ಯಾಂಗ್ವೇಜ್ ಅಂತ ಒಂದು ಪುಸ್ತಕ ಇದೆ, ತಮಗೆ ತಂದು ಕೊಡ್ತೀನಿ. ಇವತ್ತು ನಡೆದಂಥ ಘಟನಾವಳಿಗಳನ್ನ ಆ ಪುಸ್ತಕದಲ್ಲಿರ್ತಕ್ಕಂತಹ ಒಂದು ಟರ್ಮಿನಾಲಜಿಸ್ಗೆ ನೋಡ್ಬಿಟ್ರೆ ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಇದು. ಏನಂದ್ರೆ ಚಾಟ್ ಜಿಪಿಟಿ ಹಾಕೊಂಡು ಉತ್ತರ ಕಂಡು ಫಾಸ್ಟ್ ಜಮಾನ ಇದೆ. ಇಟ್ನಾಳ್ ಸರ್, ನನಗ್ ಬೇಕಾಗಿರೋ ಉತ್ತರ, ಡಿ.ಕೆ. ಶಿವಕುಮಾರ್ ಅವ್ರ ಮೇಲೆ ಈ ಎಲ್ಲಾ ಘಟನಾವಳಿಗಳು ಬೀಳ್ತಾ ಇರುವ ಪರಿಣಾಮ, ಒಂದು ಅಪಾಯಿಂಟ್ಮೆಂಟೇ ಕೊಡ್ತಾ ಇಲ್ಲ. ಅಪಾಯಿಂಟ್ಮೆಂಟ್ ಕೊಡದೇ ಇರೋ ರಾಹುಲ್ ಗಾಂಧಿ ಅವರು ಸಿಗ್ತಾರೆ, 1 ನಿಮಿಷದ ಕಾಲ ಅವ್ರ ಹತ್ರ ಮಾತನಾಡ್ತಾರೆ. ಅಟ್ಲೀಸ್ಟ್ ಅವ್ರ ಒಬ್ಬರ ಹತ್ರ ಮಾತನಾಡಿದ್ರಾದ್ರೂ ಡಿ.ಕೆ. ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ಏನೋ ಒಂದು ಆಶಾಭಾವನೆ ಮತ್ತಷ್ಟು ಸಿಗುತ್ತಾ ಇತ್ತೇನೋ. ಸಿದ್ದರಾಮಯ್ಯನವ್ರನ್ನು ಪಕ್ಕದಲ್ಲಿ ಕರ್ಕೊಂಡೋಗಿ ಮಾತನಾಡ್ಬಿಡ್ತಾರೆ, ಹೆಗಲ ಮೇಲೆ ಕೈ ಹಾಕೊಂಡು ಮಾತನಾಡ್ಬಿಡ್ತಾರೆ. ಇದಾದ್ಮೇಲೂ ಕೂಡ ಅನ್ಸರ್ಟೇನ್. ಅವರಿಗೆ ಕೊಟ್ಟ ಮಾತು ಅವರ ಪ್ರಕಾರ ಈಡೇರಿಸ್ತಾರಾ ಇಲ್ವಾ ಅದನ್ನು ಕೇಳ್ಕೊಳ್ಳೋಣ ಅಂದ್ರೂ ಕೂಡ ಅದಕ್ಕೆ ಅವಕಾಶ ಕೊಡದೇ ಇರೋದು. ಇದಾದ ಮೇಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಈ ಪ್ರಶ್ನೆಗೆ ಉತ್ತರ ಸಿಗದೆ ಇರೋದು, ಇದೆಲ್ಲ ಒಬ್ಬ ಮಹತ್ವಾಕಾಂಕ್ಷಿ ರಾಜಕಾರಣಿ ಮೇಲೆ ಬೀರಬಲ್ಲ ಪರಿಣಾಮಗಳು. ಅಲ್ಲ, ಈಗಾಗಲೇ ಡಿ.ಕೆ. ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಲ್ಯಾಂಗ್ವೇಜ್ ಎಲ್ಲವನ್ನು ಗಮನಿಸಿದ್ರೆ ತುಂಬ ಪರಿಣಾಮ ಬೀರಿದೆ. ಆದರೆ ಈ ಒಂದು ಅಧಿಕಾರ ಹಸ್ತಾಂತರ ಮತ್ತು ಯಾವುದೇ ಒಂದು ಒಪ್ಪಂದ ಆಗಿರಲಿ ಆಗದೇ ಇರಲಿ, ಆ ಒಂದು ವಿಚಾರವನ್ನು ಇಬ್ಬರು ನಾಯಕರುಗಳನ್ನು ಮುಂದಿಟ್ಟುಕೊಂಡು ಸ್ಪಷ್ಟಪಡಿಸೋದಕ್ಕೆ ಅದು ಸೂಕ್ತವಾದ ಜಾಗನೂ ಅಲ್ಲ, ಸೂಕ್ತ ಸಮಯನೂ ಅಲ್ಲ. ಸರಿ. ಸೊ ಆದರೆ ಸೂಕ್ತ ಜಾಗ ಮತ್ತು ಸಮಯವನ್ನು ಹುಡುಕಬೇಕಾದ್ದೇ ಅವರು. ಇಷ್ಟು ವರ್ಷ ಮುಂದಕ್ಕೆ ಹಾಕೊಂಡು ಹೋಗ್ಬಿಟ್ರಲ್ಲ ಒಂದು. ಆಮೇಲೆ ಏನಾಗುತ್ತೆ ಅಂದರೆ, ಈಗ ಡಿ.ಕೆ. ಶಿವಕುಮಾರ್ ಅವರ ಭಾಷೆಯನ್ನು ಗಮನಿಸಿ ಹೇಳ್ತಾರೆ, ಪ್ರಯತ್ನ ಕೈ ಬಿಟ್ಟರು ಪ್ರಾರ್ಥನೆ ಕೈ ಬಿಡೋದಿಲ್ಲ, ವರ್ಲ್ಡ್ ಈಸ್ ವರ್ಲ್ಡ್, ಈ ಥರದ ಹೇಳಿಕೆಗಳು ಬರ್ತವೆ. ಸಿದ್ದರಾಮಯ್ಯ ಬೇರೆನೇ ಮಾತಾಡ್ತಾರೆ, ಅವರು ಅಲ್ಲಗಳಿಯೋದಿಲ್ಲ, ಯಾವುದೂ ಒಪ್ಪಂದ ಅಲ್ಲಗಳಿತಾ ಇಲ್ಲ. ಹೀಗಿರುವಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕೇವಲ ಡಿ.ಕೆ. ಶಿವಕುಮಾರ್ ಮಾತ್ರ ಅಲ್ಲ, ಅವರ ಕೇವಲ ಬೆಂಬಲಿಗರು ಮಾತ್ರ ಅಲ್ಲ, ಒಟ್ಟಾರೆಯಾಗಿ ಕರ್ನಾಟಕದ ಜನತೆಗೆ ಎಲ್ಲೋ ಒಂದು ಕಡೆ ಯಾರೋ ಮಾತು ತಪ್ಪಿದ್ದಾರೆ, ವಚನ ಭ್ರಷ್ಟತೆ ನಡೆದಿದೆ. ಅದು ಯಾರಾಗಿದ್ರೆ ಆಮೇಲೆ ಸ್ಪಷ್ಟತೆ, ನಾನು ಮಾಡಿಲ್ಲ, ನೀವು ಬೇರೆ ವಿಚಾರ. ಯಾಕಂದರೆ ಕರ್ನಾಟಕದ ರಾಜಕೀಯ ಇತಿಹಾಸ ನೋಡಿದ್ರೆ ಈ ವಚನ ಭ್ರಷ್ಟತೆಯನ್ನು ಜನ ಅಷ್ಟಾಗಿ ದೇ ಡೋಂಟ್ ಟೇಕ್ ಇಟ್ ಕೈಂಡ್ಲಿ. ಅದಕ್ಕೆ ಅಷ್ಟು ಬೇಗ ಕ್ಷಮೆ ಮಾಡೋದಿಲ್ಲ ಜನ. ಮತ್ತು ಇದು ಮುಂದುವರೆದು ಇಲ್ಲಿ ಒಂದು ಜಾತಿಗಳ ಮಧ್ಯೆ, ವರ್ಗಗಳ ಮಧ್ಯೆ ಒಂದು ಅವಿಶ್ವಾಸ, ಒಂದು ರೀತಿಯ ಸಂಶಯಾಸ್ಪದ ನಡವಳಿಕೆಗಳಿಗೆ ಅನುವು ಮಾಡಿಕೊಟ್ರೆ ದ್ಯಾಟ್ ಇಸ್ ಅ ಡಿಸಾಸ್ಟರ್ ಸೋಷಿಯಲಿ. ಯಾಕಂದರೆ ಇಲ್ಲಿ ಅನೇಕ ಆಯಾ ಸಮುದಾಯಗಳ ಸ್ವಾಮೀಜಿಗಳು ಬಂದು ಮಾತಾಡಿಬಿಟ್ಟಿದ್ದಾರೆ. ಒಕ್ಕಲಿಗ ಸ್ವಾಮೀಜಿಗಳು ಮಾತಾಡಿದ್ದಾರೆ, ಈ ಕಡೆ ಕುರುಬ ಸ್ವಾಮೀಜಿಗಳು ಮಾತಾಡಿದ್ದಾರೆ. ಅದಕ್ಕೆ ಹೊಂದ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಆಗಲಿ, ಯಾವುದೇ ಪಕ್ಷ ಆಗಲಿ, ಮುಖ್ಯವಾಗಿ ಹಿಂದೆ 2004-05 ಕಾಲದಲ್ಲಿ ದೇವೇಗೌಡ ಸಮಸ್ಯೆ ಇದೆ ಇತ್ತು JDS ಅಲ್ಲಿ. ಒಂದು ಪಕ್ಷಕ್ಕೆ ಪಕ್ಷದ ಒಂದು ಸಿದ್ಧಾಂತ, ಪಕ್ಷದೊಂದು ಕಾರ್ಯಕ್ರಮ ಇರ್ತದೆ. ಆ ಪಕ್ಷದ ನಾಯಕರು, ಎಸ್ಪೆಷಲಿ ಪ್ರಮುಖ ಮುಖ್ಯಮಂತ್ರಿಗಳು, ಪ್ರಮುಖ ರಾಜ್ಯಗಳ ಅಧ್ಯಕ್ಷರುಗಳು ಆ ಒಂದು ಪಕ್ಷದ ಸಮಗ್ರ ಒಂದು ಯೋಜನೆ ಮತ್ತು ಯೋಚನೆಗೆ ಅನುಗುಣವಾಗಿ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಬೇಕಾಗ್ತದೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಸಮಸ್ಯೆ ಬಂದಾಗ ಒಂದು ಅಹಿಂದ ಸಮಾವೇಶ ಆಗ್ತದೆ. ಪ್ರತಿಯೊಂದು ಸಮಸ್ಯೆ ಬಂದಾಗ ಅಹಿಂದ ಸಮಾವೇಶ ಆಗ್ತದೆ. ಅದು ಕಾಂಗ್ರೆಸ್ ಸಮಾವೇಶ ಆಗೋದಿಲ್ಲ. ಕಾಂಗ್ರೆಸ್ ಸಮಾವೇಶ ಮಾಡಿ ಅಂತ ಹೇಳಿದ ಮೇಲೆ ಅಹಿಂದ ಸಮಾವೇಶ ಆಗ್ತದೆ. ಮೊದಲು ಅಹಿಂದ ಸಮಾವೇಶ ಪ್ಲಾನ್ ಆಗ್ತದೆ, ಆಮೇಲೆ ಅದಕ್ಕೆ ಪಕ್ಷದಿಂದ ಒಂದು ಸೂಚನೆ ಬಂದಾದ್ಮೇಲೆ ಅದು ಕಾಂಗ್ರೆಸ್ ಸಮಾವೇಶ ಆಗ್ತದೆ. ಅಲ್ಲೂ ಕೂಡ ಒಟ್ಟಾರೆ ಮೆಸೇಜಿಂಗು ಒಂದು ಅಹಿಂದ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿರ್ತದೆ. ಅದು ಯಾವ ಪಕ್ಷಕ್ಕೂ ಅದು ಆರೋಗ್ಯಕರ ರಾಜಕಾರಣ ಅಲ್ಲ. ಅದು ಹಿಂದೆ ಯಾವುದೇ ಪಕ್ಷ ಆಗಲಿ. ಹಿಂಗಿರುವಾಗ ದ ಕಾಂಗ್ರೆಸ್ ಪಾರ್ಟಿ ಹ್ಯಾಸ್ ಟು ಟೇಕ್ ಎ ಕಾಲ್. ಅದಕ್ಕೆ ನೀನು ಖರ್ಗೆ ಅವ್ರು ಹೇಳಿದ್ದು ತಾನೆ, ನೀವು ಇದ್ರ ಬಗ್ಗೆ ನರೇಗಾ ಬಗ್ಗೆ ಚಳವಳಿ ಮಾಡ್ತಾ ಇಲ್ಲ, ನೀವು ಓಟ್ ಚೋರಿ ಬಗ್ಗೆ ಚಳವಳಿ ಮಾಡ್ತಾ ಇಲ್ಲ, ನೀವು ಕೇವಲ ಬೆಂಗಳೂರು ಮೈಸೂರು ಅಭಿವೃದ್ಧಿ ಮಾಡ್ತಿದ್ದೀರಿ. ಅದರ ಅರ್ಥ ಏನು? ಅಲ್ಲಿ ರಾಹುಲ್ ಗಾಂಧಿ ಸದನದಲ್ಲಿ ನಿಂತ್ಕೊಂಡು ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ನಿಂತ್ಕೊಂಡು ಮಹಾತ್ಮ ಗಾಂಧಿ ಬಗ್ಗೆ, ನರೇಗಾದ ಬಗ್ಗೆ ಅಷ್ಟು ಪ್ಯಾಷನೇಟ್ ಆಗಿ ಫೈಟ್ ಮಾಡುವಾಗ ಇದು ಹೊರಗಡೆ ಇಲ್ಲ. ಇಲ್ಲಿ ಕರ್ನಾಟಕದಲ್ಲಿ ನನ್ನ ಅಧಿಕಾರ ನಿನ್ನ ಅಧಿಕಾರ, ಅಹಿಂದ ನಾನು ಇದೇ ನಡೀತಾ ಇದೆ, ನನ್ನ ಮುಟ್ಟಿಬಿಟ್ರೆ ಹುಷಾರ್ ಅಂತ ಒಂದು ಅಹಿಂದ ಸಂದೇಶ. ದಿಸ್ ಇಸ್ ನಾಟ್ ಕಾಂಗ್ರೆಸ್ ಪಾಲಿಟಿಕ್ಸ್. ಇದು ಕಾಂಗ್ರೆಸ್ ಪಾಲಿಟಿಕ್ಸ್ ಯಾವುದೇ ಪಕ್ಷದ ರಾಜಕಾರಣ ಆಗೋಕ್ಕೆ ಸಾಧ್ಯ ಇಲ್ಲ. ವೋಟ್ ಶೇರ್ ವಿಚಾರದಲ್ಲಿ ರಾಹುಲ್ ಗಾಂಧಿ ಮಾತಾಡ್ತಾರೆ, ಇಲ್ಲಿನ ನಾಯಕರು ಬೇರೆನೇ ಮಾತಾಡ್ತಾರೆ. ಸೊ ಒಟ್ಟಾರೆಯಾಗಿ ಕಾಂಗ್ರೆಸ್ಸಿನ ಇಟ್ ಇಸ್ ಅಜೆಂಡಾ, ಇಟ್ಸ್ ಪ್ಲಾನ್ ಆಫ್ ಆಕ್ಷನ್, ಇಟ್ಸ್ ಪ್ರೊಪಗ್ಯಾಂಡಾ, ಇಟ್ ಈಸ್ ಕಂಪ್ಲೀಟ್ಲಿ ನಾಟ್ ಗೆಟಿಂಗ್ ಟ್ರಾನ್ಸ್ಮಿಟೆಡ್ ಫ್ರಮ್ ಟಾಪ್ ಟು ಬಾಟಮ್. ಅಲ್ಲಿನೇ ಬೇರೆ ಇದೆ, ಇಲ್ಲಿನೇ ಬೇರೆ. ರಾಜ್ಯದಲ್ಲಂತೂ ಕುರ್ಚಿ ಯಾರನ್ನ ಮಾತನಾಡಿಸಿದ್ರು ಕೂಡ ಫಸ್ಟ್ ಬರೋದೇ ಸಂಪುಟ ಪುನರಚನೆ, ಇಲ್ಲ ಅಂದ್ರೆ ಕುರ್ಚಿ ವಿಚಾರ. ಅದೇ ವಿಚಾರಕ್ಕೆ ಖರ್ಗೆ ಮಾತಾಡ್ತಾನೆ ನಿನ್ನೆ. ಕರೆಕ್ಟ್. ಇಬ್ರು ಮುಖ್ಯಮಂತ್ರಿ ಇದ್ರು, ಉಪಮುಖ್ಯಮಂತ್ರಿ ಕಲಬುರಗಿ ಇದನ್ನೇ ಮಾತಾಡಿದ್ದವರು. ಯಾಕೆ ಮಾತಾಡ್ಬೇಕಾಗುತ್ತೆ? ಖರ್ಗೆ ಅವ್ರದ್ದು ಪಾಪ, ನೀವು ಮೈಸೂರಿಂದ ಇಲ್ಲಿಗೆ ಬರ್ಬೇಡ್ರಪ್ಪ, ನಮ್ಮ ಭಾಗನ ಅಭಿವೃದ್ಧಿ ಮಾಡ್ರ ಸಖತ್ ಒಂದ್ಬಿಟ್ಟಿದ್ದಾರೆ ಸರ್. ಒಂದು ಪುಸ್ತಕ ಇದೆ ಸ್ಮಿತಾ, ಬಾಡಿ ಲ್ಯಾಂಗ್ವೇಜ್ ಅಂತ ಒಂದು ಪುಸ್ತಕ ಇದೆ, ತಮಗೆ ತಂದು ಕೊಡ್ತೀನಿ.
ಇವತ್ತು ನಡೆದಂಥ ಘಟನಾವಳಿಗಳನ್ನ ಆ ಪುಸ್ತಕದಲ್ಲಿರ್ತಕ್ಕಂತಹ ಒಂದು ಟರ್ಮಿನಾಲಜಿಸ್ಗೆ ನೋಡ್ಬಿಟ್ರೆ ಕ್ಲಿಯರ್ ಕಟ್ ಅಂಡರ್ಸ್ಟ್ಯಾಂಡಿಂಗ್ ಇದು ಏನಂದ್ರೆ ಕುರ್ಸೋತಿಲ್ದವರು ಚಾಟ್ ಜಿಪಿಟಿಲಿ ಹಾಕೊಂಡು ಉತ್ತರ ಕಂಡು ಫಾಸ್ಟ್ ಜಮಾನ ಇದೆ ಇಟ್ನಾಳ್ ಸರ್. ನನಗ್ ಬೇಕಾಗಿರೋ ಉತ್ತರ, ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಈ ಎಲ್ಲಾ ಘಟನಾವಳಿಗಳು ಬೀಳ್ತಾ ಇರುವ ಪರಿಣಾಮ, ಒಂದು ಅಪಾಯಿಂಟ್ಮೆಂಟೇ ಕೊಡ್ತಾ ಇಲ್ಲ. ಅಪಾಯಿಂಟ್ಮೆಂಟ್ ಕೊಡದೇ ಇರೋ ರಾಹುಲ್ ಗಾಂಧಿ ಅವರು ಸಿಗ್ತಾರೆ, 1 ನಿಮಿಷದ ಕಾಲ ಅವ್ರ ಹತ್ರ ಮಾತನಾಡ್ತಾರೆ. ಅಟ್ಲೀಸ್ಟ್ ಅವ್ರ ಒಬ್ಬರ ಹತ್ರ ಮಾತನಾಡಿದ್ರಾದ್ರೂ ಡಿ ಕೆ ಶಿವಕುಮಾರ್ ಅವರಿಗೆ ವೈಯಕ್ತಿಕವಾಗಿ ಏನೋ ಒಂದು ಆಶಾಭಾವನೆ ಮತ್ತಷ್ಟು ಸಿಗುತ್ತಾ ಇತ್ತೇನೋ. ಸಿದ್ದರಾಮಯ್ಯನವ್ರನ್ನು ಪಕ್ಕದಲ್ಲಿ ಕರ್ಕೊಂಡೋಗಿ ಮಾತನಾಡ್ಬಿಡ್ತಾರೆ, ಹೆಗಲ ಮೇಲೆ ಕೈ ಹಾಕೊಂಡು ಮಾತನಾಡ್ಬಿಡ್ತಾರೆ. ಇದಾದ್ಮೇಲೂ ಕೂಡ ಅನ್ಸರ್ಟೇನ್. ಅವರಿಗೆ ಕೊಟ್ಟ ಮಾತು ಅವರ ಪ್ರಕಾರ ಈಡೇರಿಸ್ತಾರಾ ಇಲ್ವಾ ಅದನ್ನು ಕೇಳ್ಕೊಳ್ಳೋಣ ಅಂದ್ರೂ ಕೂಡ ಅದಕ್ಕೆ ಅವಕಾಶ ಕೊಡದೇ ಇರೋದು. ಇದಾದ್ಮೇಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಈ ಪ್ರಶ್ನೆಗೆ ಉತ್ತರ ಸಿಗದೆ ಇರೋದು, ಇದೆಲ್ಲ ಒಬ್ಬ ಮಹತ್ವಾಕಾಂಕ್ಷಿ ರಾಜಕಾರಣಿ ಮೇಲೆ ಬೀರಬಲ್ಲ ಪರಿಣಾಮಗಳು. ಅಲ್ಲ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಬಾಡಿ ಲ್ಯಾಂಗ್ವೇಜ್ ಆ್ಯಂಡ್ ಲ್ಯಾಂಗ್ವೇಜ್ ಎಲ್ಲವನ್ನು ಗಮನಿಸಿದ್ರೆ ತುಂಬ ಪರಿಣಾಮ ಬೀರಿದೆ. ಆದರೆ ಈ ಒಂದು ಅಧಿಕಾರ ಹಸ್ತಾಂತರ ಮತ್ತು ಯಾವುದೇ ಒಂದು ಒಪ್ಪಂದ ಆಗಿರಲಿ ಆಗದೇ ಇರಲಿ, ಆ ಒಂದು ವಿಚಾರವನ್ನು ಇಬ್ಬರು ನಾಯಕರುಗಳನ್ನು ಮುಂದಿಟ್ಟುಕೊಂಡು ಸ್ಪಷ್ಟಪಡಿಸೋದಕ್ಕೆ ಅದು ಸೂಕ್ತವಾದ ಜಾಗನೂ ಅಲ್ಲ, ಸೂಕ್ತ ಸಮಯನೂ ಅಲ್ಲ. ಸೊ ಆದರೆ ಸೂಕ್ತ ಜಾಗ ಮತ್ತು ಸಮಯವನ್ನು ಹುಡುಕಬೇಕಾದ್ದೇ ಅವರು. ಇಷ್ಟು ವರ್ಷ ಮುಂದಕ್ಕೆ ಹಾಕೊಂಡು ಹೋಗ್ಬಿಟ್ರಲ್ಲ ಒಂದು. ಆಮೇಲೆ ಏನಾಗುತ್ತೆ ಅಂದರೆ, ಈಗ ಡಿ ಕೆ ಶಿವಕುಮಾರ್ ಅವರ ಭಾಷೆಯನ್ನು ಗಮನಿಸಿ ಹೇಳ್ತಾರೆ, ಪ್ರಯತ್ನ ಕೈ ಬಿಟ್ಟರು ಪ್ರಾರ್ಥನೆ ಕೈ ಬಿಡೋದಿಲ್ಲ, ವರ್ಲ್ಡ್ ಈಸ್ ವರ್ಲ್ಡ್, ಈ ಥರ ಹೇಳಿಕೆಗಳು ಬರ್ತವೆ. ಸಿದ್ದರಾಮಯ್ಯ ಬೇರೆನೇ ಮಾತಾಡ್ತಾರೆ, ಅವರು ಅಲ್ಲಗಳಿಯೋದಿಲ್ಲ, ಯಾವುದೂ ಒಪ್ಪಂದ ಅಲ್ಲಗಳಿತಾ ಇಲ್ಲ. ಹೀಗಿರುವಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಕೇವಲ ಡಿ ಕೆ ಶಿವಕುಮಾರ್ ಮಾತ್ರ ಅಲ್ಲ, ಅವರ ಕೇವಲ ಬೆಂಬಲಿಗರು ಮಾತ್ರ ಅಲ್ಲ, ಒಟ್ಟಾರೆಯಾಗಿ ಕರ್ನಾಟಕದ ಜನತೆಗೆ ಎಲ್ಲೋ ಒಂದು ಕಡೆ ಯಾರೋ ಮಾತು ತಪ್ಪಿದ್ದಾರೆ, ವಚನ ಭ್ರಷ್ಟತೆ ನಡೆದಿದೆ. ಅದು ಯಾರಾಗಿದ್ರೆ ಆಮೇಲೆ ಸ್ಪಷ್ಟತೆ, ನಾನು ಮಾಡಿಲ್ಲ ನೀವು ಬೇರೆ ವಿಚಾರ. ಯಾಕಂದರೆ ಕರ್ನಾಟಕದ ರಾಜಕೀಯ ಇತಿಹಾಸ ನೋಡಿದ್ರೆ ಈ ವಚನ ಭ್ರಷ್ಟತೆಯನ್ನು ಜನ ಅಷ್ಟಾಗಿ ದೇ ಡೋಂಟ್ ಟೇಕ್ ಇಟ್ ಕೈಂಡ್ಲಿ. ಅದಕ್ಕೆ ಅಷ್ಟು ಬೇಗ ಕ್ಷಮೆ ಮಾಡೋದಿಲ್ಲ ಜನ. ಮತ್ತು ಇದು ಮುಂದುವರೆದು ಇಲ್ಲಿ ಒಂದು ಜಾತಿಗಳ ಮಧ್ಯೆ, ವರ್ಗಗಳ ಮಧ್ಯೆ ಒಂದು ಅವಿಶ್ವಾಸ, ಒಂದು ರೀತಿಯ ಸಂಶಯಾಸ್ಪದ ನಡವಳಿಕೆಗಳಿಗೆ ಅನುವು ಮಾಡಿಕೊಟ್ರೆ ದ್ಯಾಟ್ ಇಸ್ ಅ ಡಿಸಾಸ್ಟರ್ ಸೋಷಿಯಲಿ. ಯಾಕೆಂದರೆ ಇಲ್ಲಿ ಅನೇಕ ಆಯಾ ಸಮುದಾಯಗಳ ಸ್ವಾಮೀಜಿಗಳು ಬಂದು ಮಾತಾಡಿಬಿಟ್ಟಿದ್ದಾರೆ. ಒಕ್ಕಲಿಗ ಸ್ವಾಮೀಜಿಗಳು ಮಾತಾಡಿದ್ದಾರೆ, ಈ ಕಡೆ ಕುರುಬ ಸ್ವಾಮೀಜಿಗಳು ಮಾತಾಡಿದ್ದಾರೆ. ಅದಕ್ಕೆ ಹೊಂದ್ಕೊಂಡು ಕಾಂಗ್ರೆಸ್ ಹೈಕಮಾಂಡ್ ಆಗಲಿ, ಯಾವುದೇ ಪಕ್ಷ ಆಗಲಿ, ಮುಖ್ಯವಾಗಿ ಹಿಂದೆ 2004-05 ಕಾಲದಲ್ಲಿ ದೇವೇಗೌಡ ಸಮಸ್ಯೆ ಇದೆ ಇತ್ತು JDS ಅಲ್ಲಿ. ಒಂದು ಪಕ್ಷಕ್ಕೆ ಪಕ್ಷದ ಒಂದು ಸಿದ್ಧಾಂತ, ಪಕ್ಷದೊಂದು ಕಾರ್ಯಕ್ರಮ ಇರ್ತದೆ. ಆ ಪಕ್ಷದ ನಾಯಕರು, ಎಸ್ಪೆಷಲಿ ಪ್ರಮುಖ ಮುಖ್ಯಮಂತ್ರಿಗಳು, ಪ್ರಮುಖ ರಾಜ್ಯಗಳ ಅಧ್ಯಕ್ಷರುಗಳು ಆ ಒಂದು ಪಕ್ಷದ ಸಮಗ್ರ ಒಂದು ಯೋಜನೆ ಮತ್ತು ಯೋಚನೆಗೆ ಅನುಗುಣವಾಗಿ ಒಂದು ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಹೋಗಬೇಕಾಗ್ತದೆ. ಆದರೆ ಇಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಸಮಸ್ಯೆ ಬಂದಾಗ ಒಂದು ಅಹಿಂದ ಸಮಾವೇಶ ಆಗ್ತದೆ. ಪ್ರತಿಯೊಂದು ಸಮಸ್ಯೆ ಬಂದಾಗ ಅಹಿಂದ ಸಮಾವೇಶ ಆಗ್ತದೆ. ಅದು ಕಾಂಗ್ರೆಸ್ ಸಮಾವೇಶ ಆಗೋದಿಲ್ಲ. ಕಾಂಗ್ರೆಸ್ ಸಮಾವೇಶ ಮಾಡಿ ಅಂತ ಹೇಳಿದ ಮೇಲೆ ಅಹಿಂದ ಸಮಾವೇಶ ಆಗ್ತದೆ. ಮೊದಲು ಅಹಿಂದ ಸಮಾವೇಶ ಪ್ಲಾನ್ ಆಗ್ತದೆ, ಆಮೇಲೆ ಅದಕ್ಕೆ ಪಕ್ಷದಿಂದ ಒಂದು ಸೂಚನೆ ಬಂದಾದ್ಮೇಲೆ ಅದು ಕಾಂಗ್ರೆಸ್ ಸಮಾವೇಶ ಆಗ್ತದೆ. ಅಲ್ಲೂ ಕೂಡ ಒಟ್ಟಾರೆ ಮೆಸೇಜಿಂಗು ಒಂದು ಅಹಿಂದ ಒಂದು ವರ್ಗಕ್ಕೆ ಮಾತ್ರ ಸೀಮಿತವಾಗಿರ್ತದೆ.